ಬಲ್ಕ್ ರಿನ್ಯೂವಲ್ ಮಾಡುವ ವಿಧಾನ. ಮೊದಲು ನೀವು ಯೂಸರ್ ಐ ಡಿ ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ಕ್ಯಾಚಿಯನ್ನು ಎಂಟ್ರಿ ಮಾಡಬೇಕು. ಕ್ಯಾಚಿಯನ್ನು ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತದೆ. ಅಲ್ಲಿ ನಿಮಗೆ ಎಡಗಡೆ ಭಾಗದಲ್ಲಿ ಇರುವ ಡ್ರಾಪ್ ಡೌನ್ ಮಾಡಿದರೆ ನಿಮಗೆ ರಿನ್ಯೂ ಎನ್ನುವ ಆಪ್ಷನಲ್ಲಿ ಒಂದು ಡ್ರಾಪ್ ಡೌನ್ ಇರುತ್ತದೆ. ಅಲ್ಲಿ ನೀವು ಮಲ್ಟಿ ರಿನ್ಯೂವನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಅಲ್ಲಿ ನಿಮ್ಮ ಎಂಟಿಟಿಯನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಎಕ್ಸ್ಪೈರಿ ಲಾಸ್ಟ್ 5 ಡೇಸ್ ಅಂತ ಇದೆ. ಎಕ್ಸ್ಪೈರಿ ಇನ್ ನೆಕ್ಸ್ಟ್ 7 ಡೇಸ್ ಅಂತ ಸಿಗುತ್ತದೆ. ಎಕ್ಸ್ಪೈರಿ ಇನ್ ಲಾಸ್ಟ್ 5 ಡೇಸ್ ಅಂತ ಹೇಳಿದರೆ ಇದು ಬಾಕ್ಸ್ ಆಲ್ರೆಡಿ ಆಫ್ ಆಗಿದ್ದರೆ ನಿಮಗೆ ಅದು ಎಲ್ಲ ಡೀಟೇಲ್ಸ್ ಅಲ್ಲಿ 5 ದಿನಗಳವರೆಗೂ ಸಿಗುತ್ತದೆ. ನಿಮಗೆ ಬಾಕ್ಸ್ ಏನಾದರೂ ಮುಂದೆ ಎಕ್ಸ್ಪೈರಿ ಆಗುವುದನ್ನು ನಾವು ದಿನ ವೈಸ್ ಆದರೂ ರಿನ್ಯೂ ಮಾಡಬಹುದು, ಇಲ್ಲ 7 ದಿನಗಳು ಸಹ ನಾವು ರಿನ್ಯೂ ಮಾಡಬಹುದು. ಮೊದಲು ನಾವು ಎಕ್ಸ್ಪೈರಿ ಇನ್ 7 ಡೇಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗೆ ಅಲ್ಲಿ ನಮಗೆ ಮೊದಲು 7 ದಿನ ಅಲ್ಲಿ 7 ದಿನಗಳು ಡೀಟೇಲ್ಸ್ ಸಿಗುತ್ತದೆ. ನಾವು ಒಂದು ದಿನ ಮಾಡಬೇಕಂದರೆ ಒಂದು ದಿನ ಸರ್ಚ್ ಅಂತ ಕೊಟ್ಟರೆ ಅಲ್ಲಿ ನಮಗೆ ಎಲ್ಲ ಬಾಕ್ಸ್ಗಳ ಒಂದೊಂದು ಪೇಜ್ ನಮಗೆ ಸಹ ಸಿಗುತ್ತದೆ. ಅಲ್ಲಿ ನಾವು ಒಂದು ಪೇಜಲ್ಲಿ 25 ಇರುತ್ತದೆ. ನಾವೇನಾದರೂ 25 ಬಾಕ್ಸನ್ನು ರಿನ್ಯೂ ಮಾಡಬೇಕಾಗಿದ್ದರೆ ಸೆಲೆಕ್ಟ್ ಆಲ್ ಅಂತ ಮಾಡಿಬಿಟ್ಟು ರಿನ್ಯೂ ಅಂತ ಕೊಟ್ಟರೆ 25 ಬಾಕ್ಸ್ ರಿನ್ಯೂ ಆಗುತ್ತದೆ. ಇಲ್ಲ ನಮಗೆ ಒಂದೊಂದೇ ಬಾಕ್ಸ್ ರಿನ್ಯೂ ಮಾಡಬೇಕಂತ ಹೇಳಿದರೆ ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ಇದನ್ನು ರಿನ್ಯೂ ಸಹ ಮಾಡಬಹುದು.